ಸ್ನೇಹಿತರೆ, ಇವತ್ತು ರಾಜಕಾರಣದಲ್ಲಿ ಬದಲಾವಣೆ ಕಡೆಗೆ ಮುನ್ನುಗ್ಗುತ್ತಾ ಇದೆ. ಯಾಕಂದ್ರೆ ಸಿಎಂ ಕುರ್ಚಿ ಕಾಳಗ ನಡೆಯುತ್ತಿದೆ. ಅದಕ್ಕೆ ಕಾರಣ ಸಿಎಂ ಹುದ್ದೆ. ಹೌದು, ಈ ಹುದ್ದೆ ಬಗ್ಗೆ ಇವತ್ತಿನ ನಮ್ಮ ತ್ರಿಕಾಲವಾಣಿ ಚಾನೆಲ್ನಲ್ಲಿ ತೋರಿಸ್ತೀವಿ ನೋಡಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ರಾಜ್ಯ ರಾಜಕಾರಣದಲ್ಲಿ ದಿನೇ ದಿನೇ ಕಾದಾಟ ಗರಿಗೆದರುತ್ತಿದೆ. ಸಿಎಂ ಕುರ್ಚಿ ಸುತ್ತ ನಡೆಯುತ್ತಿರುವ ರಾಜಕೀಯ ಲೆಕ್ಕಾಚಾರ ಈಗ ಮತ್ತೆ ಚರ್ಚೆಗೆ ಕಾರಣವಾಗಿದೆ. ಈ ಕಥೆಯ ಕೇಂದ್ರ ಬಿಂದುವಿನಲ್ಲಿರುವವರು ಡಿಕೆ ಶಿವಕುಮಾರ್. ಡಿಕೆಶಿ ಕಾಂಗ್ರೆಸ್ ಪಕ್ಷದ ಸಂಕಷ್ಟದ ಕಾಲದಲ್ಲಿ ಪಕ್ಷವನ್ನು ಉಳಿಸಿದ ನಾಯಕ. ಸಂಘಟನಾ ಶಕ್ತಿ, ಹಣಕಾಸಿನ ಬಲ, ಕಾರ್ಯಕರ್ತರ ಮೇಲೆ ಹಿಡಿತ, ಈ ಎಲ್ಲವೂ ಅವರ ರಾಜಕೀಯ ಶಕ್ತಿಯ ಮೂಲಗಳು. ಆದರೆ ಪ್ರಶ್ನೆ ಒಂದೇ, ಈ ಎಲ್ಲ ಶಕ್ತಿಯು ಸಿಎಂ ಕುರ್ಚಿಯವರೆಗೆ ಕರೆದೊಯ್ಯುತ್ತದೆಯೇ? ಕಳೆದ ಕೆಲವು ತಿಂಗಳಿಂದ ಒಂದು ಮಾತು ರಾಜಕೀಯ ವಲಯದಲ್ಲಿ ಸದ್ದು ಮಾಡುತ್ತಿದೆ. ಒಪ್ಪಂದ ಇದೆ, ಅವಧಿ ಹಂಚಿಕೆ ಇದೆ ಎಂಬ ಗುಸುಗುಸು. 2023ರ ವಿಧಾನಸಭಾ ಚುನಾವಣೆಯ ಬಳಿಕ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿದ್ರು. ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಆಗಲೇ ಮಾತು ಹೊರಬಂದಿತ್ತು, ಎರಡು ದೈತ್ಯ ನಾಯಕರ ನಡುವೆ ಪವರ್ ಶೇರಿಂಗ್ ಒಪ್ಪಂದವಿದೆಯಂತೆ. ಆದರೆ ಆ ಒಪ್ಪಂದದ ಸ್ಪಷ್ಟತೆ ಇನ್ನೂ ಬಹಿರಂಗವಾಗಿಲ್ಲ. ಡಿಕೆಶಿ ಕನಸು ಏನು ಅಂದ್ರೆ, ಉಪ ಅನ್ನೋ ಪದವನ್ನು ತೆಗೆದು ಕೇವಲ ಮುಖ್ಯಮಂತ್ರಿ ಅನ್ನೋ ಪದ ಉಳಿಯಬೇಕು. ವಿಧಾನಸೌಧದ ಮೆಟ್ಟಿಲೇರಿದಾಗ ಡಿಕೆ ಶಿವಕುಮಾರ್ ಎಂಬ ನಾನು ಎಂದು ಪ್ರಮಾಣ ವಚನ ಸ್ವೀಕರಿಸುವ ದಿನ ಬರಬೇಕು ಎನ್ನುವುದು ಅವರ ಆಸೆ. ಆ ಆಸೆಗಾಗಿ ಅವರು ಮಾಡದ ರಾಜಕೀಯ ಸರ್ಕಸ್ ಇಲ್ಲ ಅನ್ನೋ ಮಾತು ವಿರೋಧಿಗಳದ್ದು. ಹೌದು, ಬೆಂಗಳೂರಿನಿಂದ ದೆಹಲಿಯವರೆಗೂ ಅವರ ಪ್ರವಾಸಗಳಿಗೆ ಲೆಕ್ಕವೇ ಇಲ್ಲ. ಪ್ರತಿ ಬಾರಿ ದೆಹಲಿಗೆ ಹೋದಾಗ ಒಂದೇ ಪ್ರಶ್ನೆ ಮೂಡುತ್ತದೆ, ಈ ಬಾರಿ ಏನಾದರೂ ದೊಡ್ಡ ನಿರ್ಧಾರವಾಗುತ್ತದೆಯೇ ಅನ್ನೋದು. ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿ, ಚರ್ಚೆಗಳು, ಮೌನ ಸಂದೇಶಗಳು. ಆದರೆ ಹೊರಬರುವ ಉತ್ತರ ಮಾತ್ರ ಒಂದೇ, ಯಾವುದೇ ಬದಲಾವಣೆ ಇಲ್ಲ ಅನ್ನೋದು. ಇಲ್ಲಿ ಮತ್ತೊಂದು ರಾಜಕೀಯ ಗಣಿತವೂ ಇದೆ. ಸಿದ್ದರಾಮಯ್ಯ ಅವರು ಆಡಳಿತದಲ್ಲಿ ಅನುಭವಿಗಳಾಗಿದ್ದಾರೆ. ಅವರ ಸಾಮಾಜಿಕ ಬೆಂಬಲ ವಲಯವೂ ಗಟ್ಟಿಯಾಗಿದೆ. ರಾಜ್ಯದ ಆಡಳಿತ ಚಕ್ರ ಈಗ ಅವರ ಹಿಡಿತದಲ್ಲಿದೆ. ಇಂತಹ ಸಂದರ್ಭದಲ್ಲಿ ಸಿಎಂ ಬದಲಾವಣೆ ಮಾಡಿದ್ರೆ ರಾಜಕೀಯ ಸಮೀಕರಣ ಬದಲಾಗುತ್ತದೆಯೇ ಅನ್ನೋ ಕುತೂಹಲದ ಪ್ರಶ್ನೆ ಹುಟ್ಟಿದೆ. ಇನ್ನು ಡಿಕೆಶಿ ಶೈಲಿಯೇ ಬೇರೆ. ಅವರು ನೇರವಾಗಿ ಮಾತಾಡುವುದಿಲ್ಲ, ಆದರೆ ಸೂಚನೆಗಳ ಮೂಲಕ ಸಂದೇಶ ಕೊಡ್ತಾರೆ. ಒಪ್ಪಂದ ಇದ್ದರೆ ಪಾಲಿಸಬೇಕು, ಪಕ್ಷದ ನಿರ್ಧಾರಕ್ಕೆ ನಾನು ಬದ್ಧ ಎಂದು ಹೇಳುತ್ತಲೇ ತಮ್ಮ ಆಸೆಯನ್ನು ಮರೆಯುವುದಿಲ್ಲ. ಇದು ಕೇವಲ ವೈಯಕ್ತಿಕ ಕನಸಿನ ವಿಷಯವಲ್ಲ, ಇದು ಕಾಂಗ್ರೆಸ್ ಒಳಗಿನ ಅಧಿಕಾರ ಸಮತೋಲನದ ಪ್ರಶ್ನೆ. ಒಬ್ಬ ನಾಯಕ ಸಂಘಟನೆಯ ಶಕ್ತಿ, ಇನ್ನೊಬ್ಬ ನಾಯಕ ಆಡಳಿತದ ಮುಖ. ಇವರಿಬ್ಬರ ನಡುವೆ ಸಮತೋಲನ ತಪ್ಪಿದ್ರೆ ಸರ್ಕಾರಕ್ಕೂ ಪರಿಣಾಮ ಬೀರುತ್ತದೆ. ಆದರೆ ಈಗ ಪ್ರಶ್ನೆಗಳು ರಾಜಕೀಯ ವಲಯದಲ್ಲಿ ಮತ್ತೆ ಜೋರಾಗಿವೆ. ಡಿಕೆಶಿ ಮತ್ತೆ ದೆಹಲಿಗೆ ಹೋದದ್ದು ಏಕೆ? ಒಪ್ಪಂದದ ನೆನಪು ಮಾಡಿಸಿದ್ದು ಯಾಕೆ? 2026ರೊಳಗೆ ಸಿಎಂ ಬದಲಾವಣೆ ಆಗುತ್ತದೆಯೇ? ಅಥವಾ ಈ ಚರ್ಚೆಗಳು ಕೇವಲ ರಾಜಕೀಯ ಒತ್ತಡದ ತಂತ್ರವೇ ಅನ್ನೋ ಪ್ರಶ್ನೆಗಳೇ? ಆದರೆ ಡಿಕೆಶಿ ತ್ರಿವಿಕ್ರಮನಂತೆ ಛಲ ಬಿಡದೆ ಮುಂದುವರಿಯುತ್ತಿದ್ದಾರೆ. ಪ್ರತಿ ಸೋಲನ್ನು ಅನುಭವವಾಗಿ ತೆಗೆದುಕೊಳ್ಳುತ್ತಿದ್ದಾರೆ. ಆದರೆ ರಾಜಕೀಯದಲ್ಲಿ ಸಮಯವೇ ಎಲ್ಲವೂ. ಸರಿಯಾದ ಸಮಯ ಬಂದರೆ ಅವಕಾಶ ಸಿಗುತ್ತದೆ. ಸಮಯ ಕೈತಪ್ಪಿದರೆ ಕನಸು ಕನಸಾಗಿಯೇ ಉಳಿಯುತ್ತದೆ. ಇನ್ನೊಂದೆಡೆ ಸಿದ್ದರಾಮಯ್ಯ ಶಿಬಿರ ಮೌನವಾಗಿದ್ದರೂ ವಿಶ್ವಾಸದಿಂದಿದೆ. ಸರ್ಕಾರ ಸ್ಥಿರವಾಗಿದೆ ಅನ್ನೋ ಸಂದೇಶವನ್ನು ಮರುಮರು ನೀಡುತ್ತಿದೆ. ಅಂತಿಮವಾಗಿ ನಿರ್ಧಾರ ದೆಹಲಿ ಕೈಯಲ್ಲೇ ಇದೆ. ರಾಜಕೀಯದಲ್ಲಿ ಶಾಶ್ವತ ಸ್ನೇಹವೂ ಇಲ್ಲ, ಶಾಶ್ವತ ವೈರತ್ವವೂ ಇಲ್ಲ. ಶಾಶ್ವತವಾದದ್ದು ಕೇವಲ ಅಧಿಕಾರದ ಹೋರಾಟ. ಡಿಕೆಶಿ ಕನಸು ಸಾಕಾರವಾಗುತ್ತದೆಯೇ? ಅಥವಾ ಉಪಮುಖ್ಯಮಂತ್ರಿ ಹುದ್ದೆಯಲ್ಲೇ ಅವರ ರಾಜಕೀಯ ಪಯಣ ಮುಂದುವರಿಯುತ್ತದೆಯೇ? ಇದಕ್ಕೆ ಉತ್ತರ ಕಾಲವೇ ಕೊಡಬೇಕು. ವೀಕ್ಷಕರೇ, ರಾಜ್ಯದ ಮುಂದಿನ ತಿರುವು ಯಾವುದು ಎಂದು ನಿಮಗೆ ಅನಿಸುತ್ತದೆ? ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ. ಇನ್ನಷ್ಟು ರಾಜಕೀಯ ವಿಶ್ಲೇಷಣೆಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ರಾಜಕೀಯದ ಈ ಗುದ್ದಾಟ ಇನ್ನೂ ಮುಗಿಯಲಿಲ್ಲ. ಇದು ಕೇವಲ ಆರಂಭವಷ್ಟೇ.